ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೆನೆ ತಡರಾತ್ರಿ ಸುರಿದ ಮಳೆಗೆ ಸಾಕಷ್ಟು ಅವಾಂತರ ಕೂಡ ನಿರ್ಮಾಣ ಆಗಿರುವಂಥ ಈಗ ಬೆಂಗಳೂರಿನ ತಣಿಸಂದ್ರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಇಲ್ಲಿ ಬ್ಲಿಂಕಿಟ್ ಅನ್ನೋ ಒಂದು ಕಂಪನಿ ಇಲ್ಲಿಂದ ಆನ್ಲೈನ್ನ ಸೇವೆಯನ್ನು ಕೂಡ ಮಾಡುತ್ತೆ. ಈಗ ನಿನ್ನೆ ಸುರಿದಂಥ ಮಳೆಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಹಾನಿ ಆಗಿಲ್ಲ. ಆದರೆ ಇಲ್ಲಿ ಸಂಪೂರ್ಣವಾಗಿ ಈ ಒಂದು ಆವರಣ ಇದೆ, ಆವರಣದಲ್ಲೂ ಕೂಡ ಜಲಾವೃತ ಆಗಿರುವಂಥದ್ದು. 2 ಸ್ಟೆಪ್ಸನ್ನು ಕಟ್ಟಿದ್ದಾರೆ. ಅಂದರೆ ಕಳೆದ ಬಾರಿ ಬಿದ್ದಂಥ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾಗಿತ್ತು, ನೀರು ಕೂಡ ಒಳಗಡೆ ನುಗ್ಗಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳ ಹಿಂದೆ 1-2 ಮೆಟ್ಟಿಲನ್ನು ಕಟ್ಕೊಂಡಿದ್ದಾರೆ. ಹೀಗಾಗಿ ನಿನ್ನೆ ತಡರಾತ್ರಿ ಸುರಿದಂಥ ಮಳೆಯಿಂದ ಸದ್ಯಕ್ಕೆ ಯಾವುದೇ ಡ್ಯಾಮೇಜ್ ಆಗಿಲ್ಲ. ಆದರೆ ಇಲ್ಲಿ ಸಾಮಾನ್ಯವಾಗಿ ಈಗ ಸರ್ವಿಸ್ ಕೊಡುವಂಥ ಬಾಯ್ಸ್ ಬರೋರು ಅವ್ರಿಗೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಮತ್ತು ಅಲ್ಲಿಂದ ಒಳಗಡೆಯಿಂದ ಐಟಮ್ಸ್ನ ಬೇರೆ ಕಡೆಗೆ ಕಸ್ಟಮರ್ಸ್ ಬುಕ್ ಮಾಡ್ತಾರಲ್ಲ, ಅವ್ರಿಗೆ ತಲುಪಿಸೋದು ಕೂಡ ಕಷ್ಟ ಆಗ್ತಾ ಇದೆ. ಮತ್ತು ಇಲ್ಲಿ ಅವರು 2 ವೀಲರ್ನಲ್ಲೇ ಬರಬೇಕಾಗುತ್ತೆ. ಕೆಲವೊಂದು ಬೇರೆ ದೊಡ್ಡ ಗಾತ್ರದ ವಸ್ತುಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ಸರಬರಾಜು ಮಾಡುವಂಥ ನಿಟ್ಟಿನಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಮತ್ತು ನೀರಿನ ಪ್ರಮಾಣ ಸದ್ಯಕ್ಕೆ ಕಡಿಮೆ ಆಗಿದೆ. ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಇದೇ ರೀತಿ ಆಗುತ್ತೆ. ಅದಕ್ಕೆ ಕಾರಣ ಅಂತಂದರೆ ಪಕ್ಕದಲ್ಲೇ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲ ಬಿ ದ ಬಾಸ್ ಇರುವಂಥ ಒಂದು ರಾಜಕಾಲುವೆ ತುಂಬಿ ಮೋರಿಗೆ ನೀರಿರುತ್ತೆ. ಆ ಚರಂಡಿಯ ನೀರು ರಸ್ತೆಗೆ ಹರಿದು ರಸ್ತೆ ಬಂದಂಥ ನೀರು ಇಲ್ಲಿಗೆ ಸೇರುತ್ತೆ. ಒಂದು ರೀತಿ ಕೆರೆಯ ರೀತಿಯಲ್ಲಿ ಭಾಸ ಆಗ್ತಾ ಇರುವಂಥದ್ದು. ನನ್ನ ಜೊತೆ ಈಗ ಬ್ಲಿಂಕಿಟ್ ಕಂಪನಿಯ ಮ್ಯಾನೇಜರ್ ಜ್ಞಾನೇಂದ್ರ ಇದ್ದಾರೆ, ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಇಲ್ಲಿ ಸಮಸ್ಯೆ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ? ಮುಖ್ಯ ಕಾರಣ ಬಂದು ಮೇಯ್ನು ನಮಗೆ ಇಲ್ಲಿ ಮಳೆ ಜಾಸ್ತಿ ಆದಾಗ ರೋಡಿಂದ ನೀರು ಒಳಗಡೆ ಹರಿತಿದೆ. ಸೊ ಅದರಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ಅದರಿಂದನೇ 4 ದಿನ ಮುಂಚೆ ಮತ್ತೆ ಬೆಳೆ ಬಿದ್ದಿತ್ತು. ಆವಾಗ ಸ್ವಲ್ಪ 15 ಲಕ್ಷ ಲಾಸು ಆಗಿದೆ ಕಂಪ್ನಿಗೆ. ಅದೇ ರೀತಿಯಾಗಿ ಇವಾಗ ಮತ್ತೆ ನೆನ್ನೆ ಬೀಳೋ ಮಳೆಯಿಂದ ಇವಾಗ ಮತ್ತೆ ಸ್ವಲ್ಪ ಇದಾಗಿದೆ, ಸ್ವಲ್ಪ ನೀರೆಲ್ಲ ತುಂಬಿಕೊಂಡಿದೆ. ಇವಾಗ ಆನ್ಲೈನ್ ಸೇವೆ ಮಾಡೋಕ್ಕಾಗ್ತಿಲ್ಲ. ಅದೇ ರೀತಿಯಾಗಿ ರೈಡರ್ಸು ನಮ್ಮ ಕೆಲಸ ಮಾಡೋ ಹುಡುಗರಿಗೂ ತುಂಬ ತೊಂದರೆ ಆಗ್ತಿದೆ. ಸೊ ಇದನ್ನೇನೋ ಒಂದು ಮಾಡಬೇಕು ಅಂತ ಇದು ಮಾಡ್ತಿದ್ದೀವಿ. ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಆಗಬೇಕು ಇಲ್ಲಿ ಅಂತ? ಪಕ್ಕದಲ್ಲೇ ರಾಜಕಾಲುವೆ ಇದೆ, ರಾಜಕಾಲುವೆ ತುಂಬಿ ಮತ್ತೆ ಮೋರಿಗೆ ಬರುತ್ತೆ ಆ ನೀರು, ಮತ್ತೆ ಮೋರಿಂದ ರಸ್ತೆಗೆ ಬರುತ್ತೆ. ಇಲ್ಲೆಲ್ಲ ಕೂಡ ಜಲಾವೃತ ಆಗಿದೆ. ಯಾವ ರೀತಿ ಸೊಲ್ಯೂಷನ್ ಬೇಕು ಅಂತ ಹೇಳ್ತೀರಿ? ಸೊಲ್ಯೂಷನ್ ಅಂದರೆ ಮೇಯ್ನ್ ಥಿಂಗು ನಮಗೆ ಇಲ್ಲಿ ರಾಜಕಾಲುವೆ ತುಂಬಿ ಆ ಕಾಲುವೆಯಿಂದ ಒಳಗಡೆ ಬರ್ತಿದೆಯಲ್ಲ ನೀರು, ಅದನ್ನು ತಡೆಗಟ್ಟಬೇಕು ಅಂತ ಇದು ಮಾಡ್ತಿದ್ದೀವಿ. ಈಗ BBMP ಆಫೀಸರ್ ಯಾರಾದರೂ ಬಂದಿದ್ರಾ ಇಲ್ಲಿಗೆ? ಏನು ಹೇಳ್ತಾರೆ ಅವರು ಅಂತ? ಇಲ್ಲ, ಯಾರೂ ವಿಸಿಟು ಮಾಡಿಲ್ಲ. ಈ ತೊಂದರೆ ಯಾರೂ ಬಂದು ನೋಡ್ತಾನೆ ಇಲ್ಲ. ಸೊ ಆಲ್ಮೋಸ್ಟ್ ಒಂದು 1 ವೀಕಿಂದ ಇದೇ ರೀತಿ ಪ್ರಾಬ್ಲಮ್ಸ್ ಆಗ್ತಿದೆ. ಸೊ ಯಾರೂ ಬಂದು ನೋಡಿಲ್ಲ ಇಲ್ಲಿ. ಹೊಸ ಸ್ಥಳೀಯ ನಿವಾಸಿದರೆ ಮಹಿಳಾ ಅವರು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಮೇಡಮ್, ಇಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾದ ಸಮಸ್ಯೆನ ಎದುರಿಸ್ತೀರಿ ನೀವು ಅಂತ? ಯಾರಿಗೆ? ನೀರು ಬಗ್ಗೆನೋ? ಅದೇ ನೀವು ರೋಡಿಂದ ನೀರು ಬರುತ್ತೆ. ಮಳೆ ಬಂತಂದರೆ ಮೋರಿಯಿಂದ ಎಲ್ಲ ಮೋರಿಗಳು ಜಾಮ್ ಇದ್ದಾವೆ. ರೋಡ್ ಮೇಲಿಂದ ಬರೋದು ಫುಲ್ಲು ನಮ್ಮ ಮನೆಗಳಲ್ಲಿ ಕಂಪನಿಗೆಲ್ಲ ನೀರು ಸೇರ್ಕೊಳ್ಳುತ್ತೆ. ಆಮೇಲೆ ನಾವು ಮೋಟ್ರ್ ಹಾಕಿ ಖಾಲಿ ಮಾಡ್ತೀವಿ. ಮಳೆ ಜಾಸ್ತಿ ಆದರೆ ಜಾಸ್ತಿ ಬರೋದು ನೀರು. ತುಂಬ ಪ್ರಾಬ್ಲಮ್ BBMP ಅವರು. ಕಸಗಳೆಲ್ಲ ಮೋರೆಗೆ ಹಾಕಿ ಮೋರಿ ಜಾಮ್ ಆಗಿದ್ದಾವೆ. ಯಾವುದೂ ವ್ಯವಸ್ಥೆ ಇಲ್ಲ. ಇಲ್ಲಿ ಪಕ್ಕ 3-4 ಕಂಪ್ನಿಗಳೆಲ್ಲ ಇದ್ದಾವೆ. ಇಲ್ಲಿ ಸಣ್ಣ ಪುಟ್ಟ ಕಂಪ್ನಿಗಳಿದ್ದಾವೆ. ಆನ್ಲೈನ್ ಸರ್ವಿಸ್ ಇದೆ, ಇಲ್ಲಿ ಸರ್ವಿಸ್ ಶೋರೂಮ್ ಇದೆ. ಎಲ್ಲ ಯಾವ ರೀತಿ ಸಮಸ್ಯೆ ಫೇಸ್ ಮಾಡ್ತಿದ್ದೀರಿ? ಪ್ರಾಬ್ಲಮ್ ಎಲ್ಲರಿಗೂ ಇದೆ ಸರ್. ಸಮಸ್ಯೆ ಎಲ್ಲರಿಗಿದೆ, ಓನರ್ಗೂ ಇದೆ. ಈಗ ಕಟ್ಟಿದಾರಂದರೆ ಮೋರೆ ನೀರು ಬರುತ್ತಲ್ಲ, ಅದು ಪ್ರಾಬ್ಲಮ್. ನಮ್ಮ ನೀರು ಹೋಗೋಕ್ಕೆ ಜಾಗ ಇದೆ, ಎಲ್ಲ ಮೋರಿಗೆ ಬಿಟ್ಟಿದ್ದೀವಿ ನಾವು. ಬರೋದು ಈ ಕಡೆದೆ ನೀರು, ಬೇರೆ ಕಡೆದೆ ಎಲ್ಲೇದು ಬರಲ್ಲ. ಸ್ಥಳೀಯ ನಿವಾಸಿ ಹಾಗೂ ಈ ಒಂದು ಬ್ಲಿಂಕಿಟ್ ಸಂಸ್ಥೆ ಮ್ಯಾನೇಜರ್ನ ಮಾತು. ಸದ್ಯಕ್ಕೆ ಈಗ ರಾಜಕಾಲುವೆಂದ್ರೂ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಅದ್ರ ಜೊತೆಗೆ BBMP ಅಧಿಕಾರಿಗಳು ಅಷ್ಟೇ ಕೂಡ ಇಲ್ಲಿಗೆ ಬರ್ತಾ ಇಲ್ಲ, ಸಮಸ್ಯೆನ ಆಲಿಸ್ತಾ ಇಲ್ಲ. ತಕ್ಷಣ ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕೊಡಿಸುವಂಥ ಕೆಲಸ ಆಗಬೇಕು ಅನ್ನೋ ಒತ್ತಾಯನೂ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.